ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಎಲ್ಲ ಆರಾಮಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಮಾಡಬೇಕು ಅಂತ ಇವತ್ತು ಮೈಂಡಲ್ಲಿ ಇರಲಿಲ್ಲ, ಬಟ್ ರ್ಯಾಂಡಮ್ ಆಗಿ ನಾನೇನೋ ರೀಲ್ ಮಾಡ್ತಾ ಇದ್ದೆ. ರ್ಯಾಂಡಮ್ ಆಗಿ ಒಂದು ಟಾಪಿಕ್ ನನ್ನ ಮೈಂಡಿಗೆ ಬಂತು. ಅವಾಗ ಗೊತ್ತಾಯ್ತು, ನಾನು ಇದ್ರ ಬಗ್ಗೆ ವಿಡಿಯೋನೇ ಮಾಡಿಲ್ಲ. ಐ ಆಮ್ ರಿಯಲಿ ಸಾರಿ. ತಲೆ ಕೂದಲು ನೆಕ್ಸ್ಟ್ ಲೆವೆಲ್ ಮೆಸ್ಸಿ ಆಗಿದೆ, ಬಟ್ ಎಸ್, ಇದ್ರ ಮೇಲೆ ವಿಡಿಯೋ ಮಾಡೋಣ ಅಂತ ಅನ್ಕೊಂಡೆ. ಟಾಪಿಕ್ ಆಲ್ರೆಡಿ ತಮ್ಮನೆಲ್ಲ ನೋಡಿರ್ತೀರ ನೀವು. ಯಾವ ಒಂದು ಸಿಚುವೇಶನ್ ಅಲ್ಲಿ ನೀವು ನಿಮ್ಮ ಲವ್ ಆಫ್ ಯುವರ್ ಲೈಫ್ ಎಲ್ಲಿ ಮೀಟ್ ಆಗ್ತೀರಾ, ಹೆಂಗ್ ಮೀಟ್ ಆಗ್ತೀರಾ, ಇನ್ ಕೇಸ್ ಇಲ್ಲಿವರೆಗೂ ಅಥವಾ ನಿಮ್ ಲೈಫಲ್ಲಿ ಇವಾಗ ಪ್ರೆಸೆಂಟ್ಲಿ ಯಾರು ಇಲ್ಲ, ಒಂದು ಸ್ಪೆಷಲ್ ಪರ್ಸನ್ನೇ ಇಲ್ಲ ಅಥವಾ ಲವ್ವೇ ಇಲ್ಲ ಅಂತ ಅಂದ್ರೆ, ಸೊ ಲೆಟ್ ಸಿ ಆ ಲವ್ ನ ಆಕ್ಟಿವೇಟ್ ಮಾಡೋದಕ್ಕೆ ನೀವೇನ್ ಮಾಡ್ಬೇಕು, ಯಾವ ಒಂದು ಡಿಸಿಷನ್ ತಗೋಬೇಕು, ಯಾವ ಒಂದು ಆಕ್ಷನ್ ತಗೊಂಡ್ರೆ ಒಳ್ಳೇದು ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಸೊ ಎಸ್ ಗೈಸ್, 3 ಆಪ್ಷನ್ಸ್ ಇರುತ್ತೆ ನಿಮಗೆ. ಇನ್ನೇನು ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಓಕೆ, ಆಪ್ಷನ್ಸ್ಗೆ ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರೂ ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ನ ಕ್ಲೇಮ್ ಮಾಡ್ಕೋಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡೋದಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡೋದಾಯ್ತು. ಅಂಡ್ ಟ್ಯಾರೋ ಕಾರ್ಡ್ ರೀಡಿಂಗ್, ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೂ ಕೂಡ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಸೇಮ್ ನಂಬರ್. ಓಕೆ, ಸೊ ತಡ ಮಾಡೋದ್ ಬೇಡ ಗೈಸ್. 3 ಆಪ್ಷನ್ಸ್ ನಿಮ್ಮ ಕಣ್ಮುಂದೆ ಬರುತ್ತೆ. ಅಂಡ್ ಆಪ್ಷನ್ಸ್ ಚೂಸ್ ಮಾಡಕ್ ಕಷ್ಟ ಆಯ್ತು ಅಂದ್ರೆ ಡೇಟ್ ಆಫ್ ಬರ್ತ್ ನ ಚೂಸ್ ಮಾಡ್ಬೋದು. ಡೇಟ್ ಆಫ್ ಬರ್ತ್ ಡೀಟೇಲ್ಸ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಅಥವಾ ಐ ಥಿಂಕ್ ಆಪ್ಷನ್ಸ್ ಅಲ್ಲೇ ಇರುತ್ತೆ. ಓಕೆ, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 1, ಯಾರೆಲ್ಲ ಫೈಲ್ 1 ಫಸ್ಟ್ ಸೆಟ್ ಆಫ್ ಡೇಟ್ ಆಫ್ ಬರ್ತ್ ನಿಮ್ದಾಗಿರುತ್ತೆ. ಸೊ ಎಸ್ ಗೈಸ್, ನೋಡೋಣ ಏನೆಲ್ಲ ಮೆಸೇಜಸ್ ಬರುತ್ತೆ. ಎಲ್ಲಿ ನೀವು ಲವ್ ಆಫ್ ಯುವರ್ ಲೈಫ್, ನಿಮ್ಮ ಸೋಲ್ ಮೇಟ್ ಆಗಿರ್ತಾರ ಅವರು, ಇನ್ ಕೇಸ್ ನಿಮಗೆ ಹೆಂಗೆ ಅಟ್ರಾಕ್ಟ್ ಮಾಡೋದು, ಹೆಂಗೆ ಮ್ಯಾನಿಫೆಸ್ಟ್ ಮಾಡೋದು ಆ ಒಂದು ಪರ್ಸನ್ ನ. ಸೊ ಈ ಎನರ್ಜೀಸ್ ಇಂದ ನಾವು ಫಿಗರ್ ಔಟ್ ಮಾಡೋಣ. ನಿಮಗೆ ಗೊತ್ತಾಗುತ್ತೆ ಆ ಒಂದು ಲಾಕ್ ಓಪನ್ ಮಾಡೋದಕ್ಕೆ ಕೀ ಈ ತರ ಈ ಒಂದು ವಿಡಿಯೋ ನಿಮಗೆ. ಓಕೆ, ಗ್ರೂಪ್ 1 ಹೋಗೋದಕ್ಕೂ ಮುಂಚೆ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ ಲೈಫಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮೀ. ಓಕೆ, ಸೊ ಗ್ರೂಪ್ 1 ಸ್ಟ್ರೆಂತ್ ಎನರ್ಜಿ ಬಂದಿದೆ. ಓಕೆ, ಸ್ಟ್ರೆಂತ್ ಡೆಫಿನೆಟ್ಲಿ ಲಿಯೋ ಎನರ್ಜಿ ಇಲ್ಲಿ ಬರ್ತಾ ಇದೆ. ಸೊ ನಿಮ್ಮ ಒಂದು ಪರ್ಸನ್ ಯಾರು, ಟ್ರಸ್ಟ್ ಮೀ, ವೆರಿ ಸ್ಪೆಷಲ್ ಪರ್ಸನ್. ಈ ಪರ್ಸನ್ ನಿಮಗ್ ಮಾತ್ರ ಸ್ಪೆಷಲ್ ಆಗಿರಲ್ಲ, ತುಂಬಾ ಜನಕ್ಕೆ ಸ್ಪೆಷಲ್ ಆಗಿರ್ತಾರೆ. ಅಂದ್ರೆ ಈ ಪರ್ಸನ್ ತುಂಬಾನೇ ಫೇಮಸ್, ಒನ್ ಥಿಂಗ್. ಅಂಡ್ ತುಂಬಾ ಜನರಿಗೆ ಈ ಪರ್ಸನ್ ಗೊತ್ತಿರ್ತಾರೆ. ಯಾಕೆ ಅಂದ್ರೆ ಇಟ್ಸ್ ನಾಟ್ ದಟ್ ಅವ್ರು ಎಲ್ಲಾ ಜೊತೆ ಒಂದು ರಿಲೇಶನ್ಶಿಪ್ ಮೇಂಟೈನ್ ಮಾಡ್ತಾ ಇರ್ತಾರೆ ಅಂತ ಅಲ್ಲ. ಯಾವುದೋ ಒಂದು ಕಾರಣಕ್ಕೆ ಈ ಪರ್ಸನ್ ಫೇಮಸ್ ಆಗಿರ್ತಾರೆ ಲೈಫಲ್ಲಿ. ಓಕೆ, ಅವರ ಒಂದು ಟ್ಯಾಲೆಂಟ್ ಇಂದ ಆಗಿರ್ಬೋದು, ಅವರ ಒಂದು ಸ್ಕಿಲ್ಸ್ ಇಂದ ಆಗಿರಬಹುದು, ಅವರ ಪ್ರೊಫೆಷನ್ ಇಂದ ಆಗಿರಬಹುದು. ಫಾರ್ ಎನ್ ಎಕ್ಸಾಂಪಲ್ ಆಕ್ಟರ್ ಅಥವಾ ಸಿಂಗರ್ ಅನ್ಕೊಳ್ಳಿ. ಆಬ್ವಿಯಸ್ಲಿ ಅವರಿಗೆ ಇಬ್ರೋ ಫ್ಯಾನ್ಸ್ ಇರಲ್ಲ, ತುಂಬಾ ಜನ ಫ್ಯಾನ್ಸ್ ಇರ್ತಾರೆ. ಸೊ ಇದು ಕೂಡ ಆಲ್ಮೋಸ್ಟ್ ಅದೇ ತರ. ಪ್ರಾಬಬ್ಲಿ ಯಾವ ಒಂದು ಏರಿಯಾದಲ್ಲಿ ವರ್ಕ್ ಮಾಡ್ತಾ ಇರ್ತಾರಲ್ವಾ, ಆ ಒಂದು ಏರಿಯಾದಲ್ಲಿ ಅಟ್ ಲೀಸ್ಟ್ ಈ ಪರ್ಸನ್ ಫೇಮಸ್ ಆಗಿರ್ತಾರೆ. ನನಗೆ ಈ ಸ್ಟೇಜ್ ಪರ್ಫಾರ್ಮೆನ್ಸ್ ಅನ್ನೋದು ಮೈಂಡಿಗೆ ಬರ್ತಾ ಇದೆ. ಓಕೆ, ಸೊ ಡೆಫಿನೆಟ್ಲಿ ಈ ಪರ್ಸನ್ ಏನೋ ಒಂದು ವಿಚಾರಕ್ಕೆ ಸ್ಟೇಜ್ ಮೇಲೆ ಅವಾಗ ಹೋಗ್ತಾ ಇರ್ತಾರೆ. ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗಿರಬಹುದು, ಅಥವಾ ಈವನ್ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ಆಗಿರ್ಬೋದು, ರೈಟ್? ತುಂಬಾ ಜನರಿಗೆ ಗೊತ್ತಿರ್ತಾರೆ, ತುಂಬಾ ಫಾಲೋವರ್ಸ್ ಇರ್ತಾರೆ, ಅಥವಾ ರೀಸೆಂಟ್ ಆಗಿ ಏನೋ ಮಾಡಿರ್ತಾರೆ ನಿಮ್ನ ಮೀಟ್ ಆಗೋದಕ್ಕೂ ಮುಂಚೆ. ಆ ಒಂದು ಕಾರಣಕ್ಕೆ ತುಂಬಾ ಜನರಿಗೆ ಆ ಪರ್ಸನ್ ಗೊತ್ತಿರ್ತಾರೆ. ಸೊ ಐ ಆಮ್ ಗೆಟಿಂಗ್ ದ್ಯಾಟ್ ಟೈಪ್ ಆಫ್ ಎನರ್ಜಿ, ಸ್ಟ್ರೆಂತ್ ಎನರ್ಜಿ, ಲಿಯೋ ಎನರ್ಜಿ ಬರ್ತಾ ಇದೆ.
ವೆರಿ ಕ್ರಿಯೇಟಿವ್ ಪರ್ಸನ್ ಆಗಿರ್ತಾರೆ. ಇವಾಗ ಹೆಂಗೆ ಅಂತಂದ್ರೆ ಈ ಪರ್ಸನ್ ಪ್ಯಾಷನ್ನೇ ಪ್ರೊಫೆಷನ್ ತರ ಮಾಡ್ಕೊಂಡಿರ್ತಾರೆ. ಡೆಫಿನೆಟ್ಲಿ ಐ ಆಮ್ ನಾಟ್ ಸೀಯಿಂಗ್ ಲೈಕ್ ಕಾರ್ಪೊರೇಟ್ ಆಗಿರಬಹುದು, 9 to 5 ಜಾಬ್, ರೆಗ್ಯುಲರ್ ಜಾಬ್, ಗೌರ್ಮೆಂಟ್ ಜಾಬ್ ಆಗಿರ್ಬೋದು, ಬಟ್ ನಾಟ್ ರೆಗ್ಯುಲರ್ ಜಾಬ್. ಲೈಕ್ ಗೌರ್ಮೆಂಟ್ ಜಾಬ್ ಅಲ್ಲೂ ಅ ಕೈಂಡ್ ಆಫ್ ರೆಸ್ಪೆಕ್ಟ್ಫುಲ್ ಪೊಸಿಷನ್, ಅಂಡ್ ಅವ್ರಿಗೆ ಜಾಸ್ತಿ ಏನು ಕೆಲಸ ಮಾಡಕ್ಕಿರಲ್ಲ, ಆ ಥರ ಒಂದು ಪೊಸಿಷನ್ ಆ ಥರ ಇರ್ತಾರೆ. ಎಲ್ಲಿ ಏನೇ ವರ್ಕ್ ಮಾಡಿದ್ರು ಒಂಥರ ಹೈಯರ್ ಪೊಸಿಷನ್ ಅಲ್ಲಿ ಇರ್ತಾರೆ. ಅಂಡ್ ಇನ್ನೊಬ್ರಿಗೆ ಗೈಡ್ ಮಾಡೋ ಪೊಸಿಷನ್, ಎಲ್ಲದಕ್ಕಿಂತ ಜಾಸ್ತಿಯಾಗಿ ಇನ್ನೊಬ್ರನ್ನ ಒಂಥರ ಕಾಮ್ ಡೌನ್ ಮಾಡೋದು, ಎಲ್ರೂ ಮೈಂಡ್ನ ಅರ್ಥ ಮಾಡ್ಕೊಂಡು ಮಾತಾಡೋದು, ಆ ಥರ ಒಂದು ಪರ್ಸನ್. ಆಲ್ರೆಡಿ ಫೇಮಸ್. ಓಕೆ, ಲೈಕ್ ಇನ್ ಕೇಸ್ ಯಾರು ನಿಮ್ ಲೈಫಲ್ಲೇ ಇಲ್ಲ, ಹೆಂಗ್ ನಾನು ಫಿಗರ್ ಔಟ್ ಮಾಡ್ಲಿ ಅಂತ ಅಂದ್ರೆ, ಪ್ರಾಬಬ್ಲಿ ನೀವು ಅವ್ರ ಫ್ಯಾನ್ ಆಗಿರಬಹುದು. ಯು ನೆವರ್ ನೋ. ಲೈಕ್ ಕೈಂಡ್ ಆಫ್ ಫೇಮಸ್ ಪರ್ಸನಾಲಿಟಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ವೆರಿ ಕ್ರಿಯೇಟಿವ್ ಆಗಿರ್ತಾರೆ. ಮೇ ಬಿ ಆರ್ಟಿಸ್ಟ್ ಆಗಿರಬಹುದು, ಇವರು ಡಿಸೈನಿಂಗ್ ಅಲ್ಲಿ ಇರ್ತಾರೆ. ಅವ್ರು ಯಾವ ತರ ವರ್ಕ್ ಅಂತ ಅಂದ್ರೆ, ಮುಂಚೆನೆ ಹೇಳ್ದಂಗೆ 9 to 5 ತರ ಮಾಡಿದ ಕೆಲ್ಸನೇ ಮಾಡೋದು, ಆ ತರ ಇರಲ್ಲ. ಎಲ್ಲಿ ಅವರ ಕ್ರಿಯೇಟಿವಿಟಿನ ಯೂಸ್ ಮಾಡ್ಕೊಬಹುದು, ಆ ತರ ಒಂದು ವರ್ಕ್. ಓಕೆ, 9 of Swords ಎನರ್ಜಿ ಬಂದಿದೆ ಇಲ್ಲಿ, ವಿಚ್ ಇಸ್ ಕಂಪ್ಲೀಟ್ಲಿ ಆಪೋಸಿಟ್. ಗ್ರೂಪ್ 1 ತುಂಬಾ ಜನ ನೀವೊಂಥರ ಹೊರಗಡೆನೆ ಹೋಗ್ತಾ ಇಲ್ಲ, ಜನರನ್ನ ಮೀಟ್ ಕೂಡ ಮಾಡ್ತಾ ಇಲ್ಲ, ಆ ಥರ ಎನರ್ಜಿ ಬರ್ತಾ ಇದೆ. ತುಂಬಾ ಸ್ಟ್ರೆಸ್ಫುಲ್ ಆಗಿದ್ದೀರಾ, ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ, ತುಂಬಾ ನಿದ್ದೆಗೆಟ್ಕೊಂಡಿದ್ದೀರಾ. ಎಸ್ಪೆಷಲಿ ನಿಮ್ಮ ಲೈಫ್ ಪಾರ್ಟ್ನರ್ ಬಗ್ಗೆ ಯೋಚನೆ ಮಾಡಿ ಆಗಿರಬಹುದು. ದ ಥಿಂಗ್ ಈಸ್, ತುಂಬಾ ಜನಕ್ಕೆ ಒಂಥರ ಭಯ ಇದೆ ನಿಮಗೆ, ಒಂದು ಕಮಿಟ್ಮೆಂಟಿಗೆ ಹೋಗೋದಕ್ಕೇನೆ ಭಯ ಇದೆ. ಮೇ ಬಿ ಬಿಕಾಸ್ ಆಫ್ ಯುವರ್ ಪಾಸ್ಟ್ ರೀಸನ್ಸ್ ಆಗಿರಬಹುದು. ಏನೋ ಒಂದು ನಿಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ, ಮೆಂಟಲಿ ಅದು ನಿಮಗೆ ತುಂಬಾ ಒಂಥರ ಭಯ. ಒಂದು ಹೊಸ ಕನೆಕ್ಷನ್ಗೆ ಹೋಗೋದು, ಹೊಸ ರಿಲೇಶನ್ಶಿಪ್ಗೆ ಹೋಗೋದು ಅಂದ್ರೆ, ಹೊಸ ಒಂದು ಪರ್ಸನ್ ಟ್ರಸ್ಟ್ ಮಾಡೋದು ಅಂದ್ರೆ ತುಂಬಾ ಜನಕ್ಕೆ ಇಲ್ಲಿ ಭಯ ಇದೆ. ಗ್ರೂಪ್ 1 ಐ ಫೀಲ್ ತುಂಬಾ ಜನ ಇಲ್ಲಿ ಸಿಂಗಲ್ಸ್, ಮೋಸ್ಟ್ ಆಫ್ ಯು ಗೈಸ್ ಸಿಂಗಲ್ಸ್ ಫ್ರಮ್ ವೆರಿ ಲಾಂಗ್ ಟೈಮ್, ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ತುಂಬಾ ಜನರಿಗೆ ಈ ತರ ಒಂದು ಪರ್ಸನ್ ನಿಮ್ ಲೈಫ್ ಅಲ್ಲಿ ಇದ್ದಾರೆ ಅಂದ್ರೆ ಡಬಲ್ ಕನ್ಫರ್ಮೇಶನ್. ಓವರ್ ಥಿಂಕ್ ಮಾಡಬೇಡಿ. ತುಂಬಾ ಜನಕ್ಕೆ ನಾನು ಏನ್ ನೋಡ್ತಾ ಇದ್ದೀನಿ, ಈ ತರ ಒಂದು ಪರ್ಸನ್ ಇದ್ದಾರೆ ನಿಮ್ ಲೈಫ್ ಅಲ್ಲಿ, ಬಟ್ ಹಳೆ ಟ್ರಾಮಾ ನಿಮ್ನ ಇನ್ನೂ ಬಿಟ್ಟಿಲ್ಲ. ನೀವ್ ಅನ್ಕೊಂಡಿದೀರಾ ಯು ಗೈಸ್ ಹ್ಯಾವ್ ಮೂವ್ಡ್ ಆನ್, ನಾನು ಮೂವ್ ಆನ್ ಆಗಿದ್ದೀನಿ, ನಾನು ಮೆಂಟಲಿ ಕೈಂಡ್ ಆಫ್ ಹೊರಗೆ ಬಂದಿದ್ದೀನಿ, ನಾನು ಯಾವುದೇ ರೀತಿ ಬ್ಯಾಗೇಜ್ ಕ್ಯಾರಿ ಮಾಡ್ತಾ ಇಲ್ಲ, ಆ ಥರ ಎಲ್ಲ ಅನ್ಕೊಂಡಿದ್ದೀರಾ. ಬಟ್ ಆನೆಸ್ಟ್ಲಿ ಒಂಥರ ನಿಮ್ಮ ಮೈಂಡ್ ಅಲ್ಲಿ ನೆಗೆಟಿವ್ ಥಾಟ್ಸ್, ನೆಗೆಟಿವ್ ಪ್ಯಾಟರ್ನ್ಸ್ ನಡೀತಾನೆ ಇದೆ. ಆ ಥರ ಎನರ್ಜಿಲಿ ನಾನು ನೋಡ್ತಾ ಇದ್ದೀನಿ. ಗ್ರೂಪ್ 1 ಏನೋ ನೆಗೆಟಿವ್ ಥಾಟ್ಸ್ ಇದೆ, ಅದನ್ನ ಫಸ್ಟ್ ತಲೆಯಿಂದ ಹೊರಗೆ ಹಾಕಿ, ಅದು ನಿಮ್ಮ ತಲೆ ಒಳಗೆ ಎಷ್ಟು ಇರುತ್ತೆ 100% ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಕಂಟಿನ್ಯೂ ಮಾಡಕ್ ಆಗಲ್ಲ, ಅಥವಾ ಕಂಟಿನ್ಯೂ ಮಾಡಕ್ಕಾದ್ರೂ ನಿಮಗೆ ನಿಮ್ಮ ಭಯಗಳು, ನಿಮ್ಮ ಫಿಯರ್ಸ್ ಪದೇ ಪದೇ ಮುಂದೆ ಬರ್ತಾ ಇರುತ್ತೆ. ಸೊ ವರ್ಕ್ ಆನ್ ಯುವರ್ ಫಿಯರ್. ಏನೆಲ್ಲ ಇದೆ, ಹೀಲಿಂಗ್. ಸೊ ಯಾರೆಲ್ಲ ಒಂದು ಹೀಲಿಂಗ್ ಜರ್ನಿ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೀರಾ, ಅಥವಾ ಏನಾದ್ರು ಓವರ್ಕಮ್ ಮಾಡಬೇಕು ಅಂತ ಇದ್ದೀರಾ, ಕಾಂಟ್ಯಾಕ್ಟ್ ಮೀ, ಬಿಕಾಸ್ ನಾನು ನಿಮಗೆ ಗೈಡ್ ಮಾಡ್ತೀನಿ ಹೇಗೆ ಹೀಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಹೌ ಯು ಗೈಸ್ ಕ್ಯಾನ್ ಕಮ್ ಔಟ್ ಆಫ್ ಇಟ್ ಬೇಸ್ಡ್ ಆನ್ ಯುವರ್ ಚಾರ್ಟ್. ನಿಮ್ಮ ಚಾರ್ಟ್ ನೋಡಿ, ನಿಮ್ಮ ಎನರ್ಜೀಸ್ ನೋಡ್ಬಿಟ್ಟು ನಾನು ಮಾಡೋದಕ್ಕಾಗೋದು. ಕಾಂಟ್ಯಾಕ್ಟ್ ಮಾಡಿ. ಬಟ್ ಗ್ರೂಪ್ 1 ಐ ಫೀಲ್ ಮೋಸ್ಟ್ ಆಫ್ ಯು ಗೈಸ್ ಒಂಥರ ಏನೋ ಒಂದು ಹಳೇದೊಂದು ಡ್ಯಾಮೇಜಿಂಗ್ ಸಿಚುವೇಶನ್ ಆಗಿರ್ಬೋದು, ಮೆಮೊರಿ ಆಗಿರ್ಬೋದು, ನಿಮ್ಮ ಮೈಂಡಲ್ಲಿ ತುಂಬಾ ಇದೆ. ನೀವು ಇದನ್ನ ಕಂಪ್ಲೀಟ್ ಆಗಿ ಬಿಟ್ಟೋಗೋವರೆಗೂ ಈ ಪರ್ಸನ್ ಲೈಫಲ್ಲಿ ಇದ್ರೂ ಕಳ್ಕೋಬಹುದು ಬಿಕಾಸ್ ಆಫ್ ಯುವರ್ ಥಾಟ್ಸ್ ಅಲ್ವಾ. ಲೆಟ್ಸ್ ಸಿ ಗ್ರೂಪ್ 1 ಮತ್ತೇನ್ ಬರ್ತಾ ಇದೆ ನಿಮಗೆ ಈ ಪರ್ಸನ್ ಬಗ್ಗೆ. ಜಡ್ಜ್ಮೆಂಟ್ ಎನರ್ಜಿ ಬರ್ತಾ ಇದೆ. ಟ್ರಸ್ಟ್ ಮೀ ಗೈಸ್, ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ತುಂಬಾ ಜನ ನಿಮ್ ಪಾಸ್ಟಲ್ಲಿ ಆದ ಟ್ರಾಮಾಗೇನೆ ಇನ್ನೂ ಲಿಂಕ್ ಆಗೋಗ್ಬಿಟ್ಟಿದ್ದೀರಾ. ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ. ಅದಕ್ಕೊಂದು ಪ್ರಾಪರ್ ಕ್ಲೋಜರ್ ಬೇಕು, ಒಂದು ಕ್ಲೋಜರ್ ನೀವು ಕೊಡ್ತಾ ಇಲ್ಲ.
ಒಂದು ಪ್ರಾಪರ್ ಜಡ್ಜ್ಮೆಂಟ್ ಬೇಕು, ಆ ಜಡ್ಜ್ಮೆಂಟ್ ನ ನೀವು ಕೊಡ್ತಾ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ದೀರಾ ಅಂದ್ರೆ, ನನ್ನ ಲೈಫಲ್ಲಿ ಯಾವಾಗ ಟ್ರಾನ್ಸ್ಫಾರ್ಮೇಶನ್ ಬರುತ್ತೆ, ನನ್ನ ಲೈಫಲ್ಲಿ ಯಾವಾಗ ಚೇಂಜಸ್ ಬರುತ್ತೆ, ನನ್ನ ಲೈಫ್ ಯಾವಾಗ ಒಂದು ಟರ್ನ್ ತಗೊಳುತ್ತೆ, ಹಿಂಗೆಲ್ಲ ಕ್ವೆಶನ್ ಮಾಡ್ತಾ ಇದ್ದೀರಾ. ಬಟ್ ದ ಥಿಂಗ್ ಇಸ್ ಗ್ರೂಪ್ 1, ಆರ್ ಯು ಗೈಸ್ ಅಲೋವಿಂಗ್ ಇಟ್? ಅಲೋ ಮಾಡ್ತಾ ಇದ್ದೀರಾ ನೀವು? ಇಲ್ಲ. ಇದು ಅಗೇನ್ ಪಾಸ್ಟ್ ಟ್ರಾಮಾ ಅಂತ ಅಂದ್ರೆ ಇದು ಲವ್ ರಿಲೇಶನ್ಶಿಪ್ ಆಗಿರ್ಬೇಕು ಅಂತ ಅಲ್ಲ. ಏನೋ ಒಂದು ನಿಮ್ ಲೈಫ್ ಅಲ್ಲಿ ಏನೋ ಸಿಚುವೇಶನ್ ಆಗಿರ್ಬೋದು, ಅದೇನ್ ಮಾಡಿದೆ, ನಿಮ್ ಕಾನ್ಫಿಡೆನ್ಸ್ ನ ಕಡಿಮೆ ಮಾಡಿದೆ. ಇವಾಗ ಜಸ್ಟ್ ಅನ್ ಎಕ್ಸಾಂಪಲ್ ಕೊಡ್ತಾ ಇರೋದು, ಇಟ್ಸ್ ನಾಟ್ ರಿಯಾಲಿಟಿ ಲಿಂಕ್ ಆಗ್ತಾ ಇದೆ ಅಂತಲ್ಲ, ಜಸ್ಟ್ ಅನ್ ಎಕ್ಸಾಂಪಲ್ ಕೊಡ್ತಾ ಇರೋದು. ಹೆಂಗೆ ಅಂತ ಅಂದ್ರೆ, ಇವಾಗ ಸ್ಕೂಲ್ ಡೇಸ್ ಅಲ್ಲಿ ಇರ್ತಾರೆ. ಸ್ಕೂಲ್ ಡೇಸ್ ಅಲ್ಲಿ ಏನಾಗುತ್ತೆ ಹೇಳಿ, ಇವಾಗ ಒಂದು ಐ ಡೋಂಟ್ ನೋ, ನನ್ನ ಮೇ ಬಿ ಈ ಎಕ್ಸಾಂಪಲ್ ಬೇಡ ಅನ್ಕೊಂತೀನಿ. ತುಂಬಾ ಸಲ ಏನಾಗುತ್ತೆ, ಏನೋ ಒಂದ್ ರೀತಿ ಬಾಡಿ ಶೇಮಿಂಗ್ ಎಲ್ಲ ಮಾಡೋದು. ಆ ಪರ್ಸನ್ ನೋಡು ಹಂಗಿದ್ದಾರೆ, ಈ ಪರ್ಸನ್ ನೋಡು ಹಿಂಗಿದ್ದಾರೆ, ಆ ಪರ್ಸನ್ ನೋಡು ಹಂಗ್ ಮಾತಾಡ್ತಾರೆ, ಯುನೋ ಆತರ ಏನೋ ನಿಮಗೆ ಶೇಮಿಂಗ್ ಮಾಡಿದ್ದಾರೆ, ಅಥವಾ ಚೈಲ್ಡ್ಹುಡ್ ಇಂದ ನೀವು ಈ ಟ್ರಾಮಾನ ಕ್ಯಾರಿ ಮಾಡ್ತಾ ಬರ್ತಾ ಇದ್ದೀರಾ. ತುಂಬಾ ಜನ ಯಾರೋ ನಿಮಗೆ ಒಂಥರ ಕಾನ್ಫಿಡೆನ್ಸ್ ನ ಕಡಿಮೆ ಮಾಡಿಸಿದ್ದಾರೆ, ನಿಮಗೇನೋ ಹೇಳೋದಾಗಿರ್ಬೋದು, ನಿಮ್ಮ ಮೇಲೆ ನೆಗೆಟಿವ್ ಆಗಿ ಏನೋ ಒಂದು ಹಾಕೋದಾಗಿರ್ಬಹುದು. ಐ ಗೆಸ್ ಆ ಒಂದು ನೆಗೆಟಿವ್ ಟ್ರಾಮಾ ಏನಿದೆ, ಅದ್ ನಿಮ್ನ ಕಾನ್ಫಿಡೆನ್ಸ್ ಅಲ್ಲಿ ಒಂದು ಪರ್ಸನ್ ಇದ್ರೂನು ನಿಮಗೆ ಆಕ್ಸೆಪ್ಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಈವನ್ ನಾನು ಹೇಳ್ದೆ ನೋಡಿ, ಈ ತರ ಒಂದು ಪರ್ಸನ್ ನಿಮ್ಮ ಲವ್ ಆಫ್ ಯುವರ್ ಲೈಫ್ ಅಂತ. ಐ ಗೆಸ್ ನಾನು ಹೇಳಾದ್ಮೇಲೂ ತುಂಬಾ ಜನ ಚಾನ್ಸೇ ಇಲ್ಲ ಅನ್ಕೊಂಡಿದೀರಾ, ನನ್ ಕೆಲ ಆಗಲ್ಲ ಅಂತ ಕೂಡ ಐಮ್ ಡ್ಯಾಮ್ ಶೋರ್ ಅನ್ಕೊಂಡಿದ್ದೀರಾ. ಬಟ್ ಸಿ ಗೈಸ್, ಯು ಡಿಸರ್ವ್ ಎವ್ರಿಥಿಂಗ್. ಇಟ್ಸ್ ನಾಟ್ ದಟ್ ಯಾರ್ಯಾರೋ ತಲೆ ಇಲ್ದಿರೋರು, ಅಥವಾ ಐ ಮೀನ್ ಇಟ್ಸ್ ಓಕೆ, ಯಾರ್ಯಾರೋ ಒಬ್ರು ಇನ್ನೊಬ್ರಿಗೆ ಬೈತಾ ಇದಾರೆ, ಒಬ್ರು ಇನ್ನೊಬ್ರಿಗೆ ಬ್ಲೇಮ್ ಮಾಡ್ತಾ ಇದಾರೆ, ಒಬ್ರು ಇನ್ನೊಬ್ರು ಮೇಲೆ ನೆಗೆಟಿವ್ ಆಗಿ ಗಾಸಿಪ್ ಮಾಡ್ತಾ ಇದಾರೆ ಅಂದ್ರೆ, ಇಟ್ ಶೋಸ್ ದಟ್ ಪರ್ಸನ್ ಈಸ್ ವೀಕ್. ಯಾರದ್ನ ಮಾಡ್ತಾ ಇದಾರಲ್ವಾ, ಆ ಪರ್ಸನ್ ಆಕ್ಚುಲಿ ವೀಕ್. ಅಂಡ್ ಆ ಪರ್ಸನ್ ನಿನ್ನ ನೋಡೋದಕ್ ಆಗ್ತಾ ಇಲ್ಲ, ನಿಮ್ ಬೆಳೆಯೋದ್ ನೋಡೋದಕ್ ಆಗ್ತಾ ಇಲ್ಲ, ಎಲ್ಲ ಒಂದ್ ಕಡೆ ನಿಮ್ ಎನರ್ಜಿನ ಅವರಿಗೆ ತಕ್ಕೊಳಕ್ ಆಗ್ತಾ ಇಲ್ಲ ಅಂತ ಅರ್ಥ. ಸೊ ಇಟ್ ಈಸ್ ದರ್ ವೀಕ್ನೆಸ್. ಆ ಪರ್ಸನ್ ಹೇಳಿದ್ದು ಅದು ಇದು ಮಾಡಿದ್ನೆಲ್ಲ ಇನ್ನೂ ತಲೆ ಇಟ್ಕೊಂಡು ನಿಮ್ಮ ಒಂದು ವ್ಯಾಲ್ಯೂನ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಿಮಗೆ ಗೊತ್ತೋ ಗೊತ್ತಿಲ್ವೋ, ಯು ಡಿಸರ್ವ್ ಸಮ್ ಒನ್ ಹೂ ಇಸ್ ಲೈಕ್, ಇದು ಯಾವ ತರ ಅಂದ್ರೆ, ಇವಾಗ ಕೊರಿಯನ್ ಡ್ರಾಮಾದಲ್ಲೆಲ್ಲ ಬರುತ್ತೆ, ಒಬ್ಬ ಹೀರೋ ಇರ್ತಾನೆ, ಅವನಿಗೆ ಆಲ್ರೆಡಿ ತುಂಬಾ ಜನ ಫಾಲೋವರ್ಸ್, ತುಂಬಾ ಜನ ವೆಯ್ಟ್ ಮಾಡ್ತಾ ಇರ್ತಾರೆ ಒಂದು ಪಿಕ್ಚರ್ಗೋಸ್ಕರ. ಬಟ್ ಆ ಹೀರೋಗೆ ಒಂದು ನಾರ್ಮಲ್ ಹೀರೋಯಿನ್ ಲೈಕ್ ವುಮೆನ್ ಇಷ್ಟ ಆಗ್ತಾರೆ. ಸೊ ದಟ್ ಈಸ್ ವಾಟ್ ನಿಮ್ಮ ಒಂದು ಲವ್ ಸ್ಟೋರಿ. ಇವನ್ ದೋ ಈ ಪರ್ಸನ್ ಫೇಮಸ್ ಆಗಿರ್ಬೋದು, ಏನೇ ಹೈ ಲೆವೆಲ್ ಆಗಿರ್ಬೋದು, ಹೈಫೈ ಆಗಿರ್ಬೋದು, ಬಟ್ ಆ ಪರ್ಸನ್ಗೆ ಏನ್ ಬೇಕಾಗಿರುತ್ತೆ ಡೀಪ್ ಡೌನ್, ಒಂದು ಕಾಮನ್ ಮ್ಯಾನ್ ಆರ್ ವುಮೆನ್, ಓಕೆ, ಯಾರ ಜೊತೆ ಒಂದು ಕಂಫರ್ಟ್ ಫೀಲ್ ಆಗತ್ತೆ, ಯಾರ ಜೊತೆ ಫ್ಯಾಮಿಲಿ ಫೀಲ್ ಆಗತ್ತೆ, ಯಾರ ಜೊತೆ ಎಮೋಷನಲಿ ಕನೆಕ್ಟ್ ಆಗುತ್ತಾರೆ, ಆ ತರ ಪರ್ಸನ್ ಹುಡುಕ್ತಾ ಇರ್ತಾರೆ. ನಾಟ್ ದಟ್ ಆಲ್ವೇಸ್ ಫುಲ್ ವರ್ಕೋಹಾಲಿಕ್, ಫುಲ್ ಫಿಟ್ನೆಸ್, ಫುಲ್ ಸ್ಪಿರಿಚುವಲ್, ಆ ತರ ಅಲ್ಲ. ಸೊ ಈ ತರ ನಿಮ್ ಲೈಫ್ ಅಲ್ಲಿ ನೀವು ಅಟ್ರಾಕ್ಟ್ ಮಾಡ್ತಾ ಇದ್ದೀರಾ. ಐ ಡೋಂಟ್ ನೋ ವೈ, ಯಾಕೆ ನೀವು ಹಳೆದನ್ನ ಇನ್ನೂ ಕ್ಯಾರಿ ಮಾಡ್ಕೊಂಡ್ ಬರ್ತಾರೆ. ವರ್ಕ್ ಆನ್ ಇಟ್ ಗೈಸ್, ವರ್ಕ್ ಆನ್ ಇಟ್. ಐ ಆಮ್ ಸೀಯಿಂಗ್ ಲೈಕ್ ನಿಮ್ ಲವ್ ಲೈಫ್ ಹೆಂಗಿರುತ್ತೆ ಗೊತ್ತಾ, ಒಳ್ಳೆ ಲೈಕ್ ನಿಮ್ ಲವ್ ಲೈಫ್ ನ ತಗೊಂಡು ಆಕ್ಚುಲಿ ಒಂದು ಡ್ರಾಮಾ ಕ್ರಿಯೇಟ್ ಮಾಡ್ಬೋದು, ಒಂದು ಸೀರಿಯಲ್ ನ ಅಥವಾ ಮೂವಿನ ಕ್ರಿಯೇಟ್ ಮಾಡ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ, ಟ್ರಸ್ಟ್ ಮೀ. ಓಕೆ, ಸೊ ಗ್ರೂಪ್ 1, ದಟ್ ಇಸ್ ದ ಮೆಸೇಜ್. ಐ ಹೋಪ್ ನಿಮ್ಮೆಲ್ರಿಗೂ ಒಂದು ಇಂಪಾರ್ಟೆಂಟ್ ಮೆಸೇಜ್ ಸಿಕ್ಕಿದೆ ಅಂತ. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸು ಅಂತ. ಓಕೆ, ಎಟ್ ಎನಿ ಮೂಮೆಂಟ್ ಗ್ರೂಪ್ 1 ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರಾಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಬುಕ್ ಮಾಡ್ಬೇಕು, DM me. ಓಕೆ, ಮತ್ತೆ ಸಿಗೋಣ ಮುಂದೆ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಓಕೆ, ಬಾಯ್. ಹೆಲೋ ಗ್ರೂಪ್ 2, ಎಲ್ಲ ಸೆಕೆಂಡ್ ಆಪ್ಷನ್, ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದ್ರ? ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ, ವೇರ್ ಇಸ್ ಯುವರ್ ಲವ್ ಲೈಫ್, ಎಲ್ಲಿದೆ ನಿಮ್ಮ ಲವ್ ಆಫ್ ಯುವರ್ ಲೈಫ್, ಎಲ್ಲಿದ್ದಾರೆ, ಅವ್ರನ್ನ ಹೆಂಗ್ ನೀವು ಅಟ್ರಾಕ್ಟ್ ಮಾಡ್ಬೋದು, ಹೆಂಗ್ ಮ್ಯಾನಿಫೆಸ್ಟ್ ಮಾಡ್ಬೋದು, ಏನ್ ಚೇಂಜಸ್ ನಿಮ್ ಲೈಫ್ ಅಲ್ಲಿ ಅಥವಾ ನಿಮ್ಮ ಲೈಫ್ ಸ್ಟೈಲ್ ಮಾಡ್ಕೊಂಡ್ರೆ ಅವ್ರನ್ನ ಅಟ್ರಾಕ್ಟ್ ಮಾಡ್ಬೋದು. ಲೆಟ್ಸ್ ಗೋ ಇನ್ ಟು ದಿಸ್ ಟಾಪಿಕ್ ಟುಡೇ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ
ಅಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ಮ ಲೈಫಲ್ಲಿ ಆ ಮೆಸೇಜನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್, ಟ್ಯಾರೋ ಕಾರ್ಡ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಬುಕ್ ಮಾಡ್ಬೇಕಂದ್ರೆ ಕಾಂಟ್ಯಾಕ್ಟ್ ಮೀ. ಓಕೆ, 7 ಆಫ್ ಕಪ್ಸ್ ಎನರ್ಜಿ ಬಂದಿದೆ. ನಂಗೆ ಇಲ್ಲಿ ಏನ್ ಅನ್ಸ್ತಾ ಇದೆ ಅಂದ್ರೆ ಒಂದು ರೈಟ್ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ ಗ್ರೂಪ್ 2 ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇದೆ ನಿಮಗೆ. ಒಂದಷ್ಟು ರಾಂಗ್ ಕನೆಕ್ಷನ್ಸ್, ರಾಂಗ್ ಪರ್ಸನ್ಸ್ ನ ಮೀಟ್ ಆಗ್ಬೇಕು. ಬಿಕಾಸ್ 7 ಆಫ್ ಕಪ್ಸ್ ಅಂತ ಅಂದ್ರೆ ಕನ್ಫ್ಯೂಷನ್ ಎನರ್ಜಿ, 7 ಆಫ್ ಕಪ್ಸ್ ಅಂತ ಅಂದ್ರೆ ಮಲ್ಟಿಪಲ್ ಆಪ್ಷನ್ಸ್ ಎನರ್ಜಿ. ಸೊ ನಿಮಗೆ ಈ ತರ ಬಂದಿದೆ ಅಂದ್ರೆ ನೀವು ಫಸ್ಟ್ ಲವ್ ಅಲ್ಲೇ ನಿಮಗೆ ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ಕ್ಲಾರಿಟಿ ಸಿಗಲ್ಲ. ಯಾವಾಗ ನೀವು ಮಲ್ಟಿಪಲ್ ರಿಲೇಶನ್ಶಿಪ್ ಅಂದ್ರೆ ಎಟ್ ಅ ಟೈಮ್ ಮಲ್ಟಿಪಲ್ ರಿಲೇಶನ್ಶಿಪ್ ಅಲ್ಲ, ಅವಾಗ ಕನೆಕ್ಷನ್ ಅಲ್ಲಿ ಇನ್ವಾಲ್ವ್ ಆದಾಗ ಪ್ರಾಬಬ್ಲಿ ತುಂಬಾ ಲೆಸನ್ಸ್ ಕಲ್ತು ಮೆಚ್ಯೂರಿಟಿ ಬಂದು ನಿಮಗೆ ನಿಮ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂತೀರಾ. ಓಕೆ, ನಾನು ಈ ತರ ಪರ್ಸನ್, ಇಷ್ಟ ದಿನ ನನಗೆ ಗೊತ್ತಿರ್ಲಿಲ್ಲ, ನನಗೆ ಈ ತರನೂ ಒಂದು ಪ್ರಾಬ್ಲಮ್ ಇದೆ, ಅಥವಾ ನನಗೆ ಈ ತರನೂ ಒಂದು ಚಾಯ್ಸಸ್ ಇದೆ, ಅಥವಾ ನನಗೆ ಈ ತರನೂ ಒಂದು ಪ್ರಯಾರಿಟಿ ಇದೆ ಅಂತ ನನಗೆ ಇಷ್ಟ ದಿನ ಗೊತ್ತಿರ್ಲಿಲ್ಲ. ಸೊ ಐ ಥಿಂಕ್ ಒಂದೊಂದು ರಿಲೇಶನ್ಶಿಪ್ ನಿಮಗೆ ನಿಮ್ ಬಗ್ಗೆ ಏನೋ ಕಲಿಸುತ್ತೆ. ಅಂಡ್ ಫೈನಲಿ ಯಾವಾಗ ಒಂದು ಫೈನಲ್ ಡಿಸಿಷನ್ ಮಾಡ್ತೀರಲ್ವಾ, ಅವಾಗ ರೈಟ್ ಡಿಸಿಷನ್ ಮಾಡ್ತೀರಾ. ಸೊ ನಿಮ್ಗೆ ಯಾವ ತರ ಬರ್ತಾ ಇದೆ ಗ್ರೂಪ್ 2 ಅಂದ್ರೆ ಒಂದು ರೈಟ್ ಪರ್ಸನ್ ಮೀಟ್ ಆಗೋದಕ್ಕೂ ಮುಂಚೆ ಇಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ಒಂದಷ್ಟು ಕನೆಕ್ಷನ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬೇಕಾದ ಪರಿಸ್ಥಿತಿ ಬರುತ್ತೆ. ಐ ಮೀನ್ ಸಿಚುವೇಶನ್ಸ್ ಆ ತರ ಕ್ರಿಯೇಟ್ ಮಾಡುತ್ತೆ. ಅಂಡ್ ನೀವ್ ಯಾವ ತರ ಅಂದ್ರೆ ಫಸ್ಟೇ ಕಮಿಟ್ಮೆಂಟ್ ಬರಲ್ಲ. ನಿಮ್ ಒನ್ ಆಫ್ ಲೈಕ್ ಲವ್ ಆಫ್ ಯುವರ್ ಲೈಫ್ ನ ನೀವು ಮೀಟ್ ಆದಾಗ, ಅಥವಾ ಒಂದು ರೈಟ್ ಪರ್ಸನ್ ಮೀಟ್ ಆದಾಗ ಫಸ್ಟ್ ನಿಮಗೆ ಕನ್ಫ್ಯೂಷನ್ ಇರುತ್ತೆ. ಪ್ರಾಬಬ್ಲಿ ಫಸ್ಟ್ ನಿಮಗೆ ಮೇ ಬಿ ಬಿಕಾಸ್ ಆಫ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಗಳಿಂದ ಆಗಿರಬಹುದು, ಫಸ್ಟ್ ನಿಮಗೆ ಏನಾಗುತ್ತೆ ಅಂದ್ರೆ ಕನ್ಫ್ಯೂಷನ್ ಫೀಲ್ ಆಗುತ್ತೆ. ಫಸ್ಟೇ ನೀವು ಅದಕ್ಕೊಂದು ಟ್ಯಾಗ್ ಲೈನ್ ಕೊಡಲ್ಲ, ಫಸ್ಟೇ ನೀವು ಯು ಆರ್ ದ ಒನ್ ಅಂತ ಕಮಿಟ್ಮೆಂಟ್ ಕೊಡಲ್ಲ, ಯಾವುದೇ ರೀತಿ ಪ್ರಾಮಿಸಸ್ ಗಳನ್ನ ಮಾಡಲ್ಲ ನೀವು. ಐ ಥಿಂಕ್ ಫಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀರಾ, ಫಸ್ಟ್ ಆ ಪರ್ಸನ್ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀರಾ. ಅಟ್ ದ ಸೇಮ್ ಟೈಮ್ ಪ್ರಾಬಬ್ಲಿ ತುಂಬಾ ಜನ ಗ್ರೂಪ್ 2 ಕಂಪೇರ್ ಕೂಡ ಮಾಡ್ತೀರಾ. ನಿಮ್ಮ ಪಾಸ್ಟ್ ಅಥವಾ ಏನೆಲ್ಲ ಆಪ್ಷನ್ಸ್ ಇದೆ ಅದ್ರ ಜೊತೆ ಕಂಪೇರ್ ಕೂಡ ಮಾಡ್ತೀರಾ. ಆ ತರ ಎನರ್ಜೀಸ್ ಇಲ್ಲಿ ನಾನು ತುಂಬಾ ನೋಡ್ತಾ ಇದ್ದೀನಿ. ಓಕೆ, ಸೊ ವೆರಿ ಇಂಟ್ರೆಸ್ಟಿಂಗ್ ಎನರ್ಜಿ ಗ್ರೂಪ್ 2. ಬಟ್ ಸಿ, ನಾನು ಹೇಳಲೇಬೇಕು, ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ಬೇಕು. ಬರೀ ಪಾಸಿಟಿವ್ ಸೈಡ್ಸ್ ನ ಹೇಳ್ಬಿಟ್ಟು ನೆಗೆಟಿವ್ ಸೈಡ್ಸ್ ನ ಬಿಟ್ಟಾಕಕ್ಕಾಗಲ್ಲ. 7 ಆಫ್ ಕಪ್ಸ್ ಇಸ್ ಅ ಕಾರ್ಡ್ ಆಫ್ ಡಿಸ್ಟ್ರಾಕ್ಷನ್. ಸೊ ಇವಾಗ ಏನಂತ ಅಂದ್ರೆ ನೀವು ಗ್ರೂಪ್ 2 ಒನ್ ಪ್ರಾಬ್ಲಮ್ ಬಂದ್ಬಿಟ್ಟು ನಿಮ್ಮೆಲ್ರಿಗೂ ಕಮಿಟ್ಮೆಂಟ್ ಫೋಬಿಯಾ ಇದೆ, ಕಮಿಟ್ಮೆಂಟ್ ಇಶ್ಯೂಸ್ ಇದೆ. ಅಂದ್ರೆ ನೀವು ತುಂಬಾ ಹೆದರ್ಕೊಂತೀರಾ ಒಂದು ಕಮಿಟ್ಮೆಂಟ್ ಕೊಡೋದಕ್ಕೆ. ಕಂಪ್ಲೀಟ್ ಆಗಿ ಒಂದ್ ಪರ್ಸನ್ ಜೊತೆ ಇನ್ವಾಲ್ವ್ ಆಗೋದಕ್ಕೆ ಭಯ ಆಗತ್ತೆ ನಿಮ್ಗೆ. ಕಂಪ್ಲೀಟ್ ಆಗಿ ಲಾಯಲ್ ಆಗಿರೋದಕ್ಕೆ ಅಥವಾ ಕಂಪ್ಲೀಟ್ ಆಗಿ ಡಿಸಿಪ್ಲಿನ್ಡ್ ಆಗಿ ಒಂದು ರಿಲೇಶನ್ಶಿಪ್ ಅಲ್ಲಿ ಇರೋದಕ್ಕೆ ತುಂಬಾ ಜನರಿಗೆ ಇಲ್ಲಿ ಭಯ. ಬಟ್ ನೀವು ಆ ಭಯನ ಓವರ್ಕಮ್ ಮಾಡ್ಲೇಬೇಕು. ಸಿ, ಯಾವಾಗ ನೀವು ಇದ್ರ ಮೇಲೆ ವರ್ಕ್ ಮಾಡ್ತೀರಾ ಅವಾಗ ಪ್ರಾಬಬ್ಲಿ ಡೇ ಬೈ ಡೇ ಮೆಂಟಲಿ ನೀವು ರಿಲೇಶನ್ಶಿಪ್ ಬಗ್ಗೆ ಸ್ಟ್ರಾಂಗ್ ಆಗ್ತಾ ಹೋಗ್ತೀರಾ. ಮೆಂಟಲಿ ಯು ವಿಲ್ ಬಿಕಮ್ ಮೋರ್ ಸ್ಟ್ರಾಂಗರ್ ಡೇ ಬೈ ಡೇ. ಆ ಥರ ಎನರ್ಜಿ ನೋಡ್ತಾ ಇದ್ದೀನಿ. ಗ್ರೂಪ್ 2 ಐ ಗೆಸ್ ನಿಮ್ಮ ವೀಕ್ನೆಸ್ ಮೇಲೆ ವರ್ಕ್ ಮಾಡಬೇಕು. ನಾನು ವೀಕ್ನೆಸ್ ಅಂತ ಹೇಳಲ್ಲ, ಬಟ್ ಯಾ ತುಂಬಾ ಜನಕ್ಕೆ ಇದು ಹೆಂಗೆ ಅಂತಂದ್ರೆ, ಇವಾಗ ಒಂದು ರೈಟ್ ಪರ್ಸನ್ ಮೀಟ್ ಆಗ್ತೀರಾ, ಓಕೆ, ಒಂಥರ ಭಯ ನಿಮಗೆ, ರಾಂಗ್ ಚಾಯ್ಸಸ್, ಮೇ ಬಿ ನನ್ನ ಹತ್ರ ಬೇರೆ ಆಪ್ಷನ್ಸ್ ಇದೆ ಅಲ್ವಾ, ನಾನು ಯಾಕೆ ಬೇರೆ ಆಪ್ಷನ್ಸ್ ನೋಡಬಾರ್ದು, ಈ ತರ ಎಲ್ಲ ಒಂಥರ ಡಿಸ್ಟ್ರಾಕ್ಟೆಡ್ ಥಾಟ್ಸ್ಗಳು ಜಾಸ್ತಿ ಬರುತ್ತೆ. ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು. ಒಂದ್ ಪರ್ಸನ್ ಅಂತ ಅಂದಮೇಲೆ ಡಿಸಿಪ್ಲಿನ್ಡ್ ಆಗಿ, ಸ್ಟ್ರಕ್ಚರ್ಡ್ ಆಗಿ, ಲಾಯಲ್ ಆಗಿ ಅವ್ರಿಗೆ ಕಮಿಟ್ಮೆಂಟ್ ಕೊಡ್ಲೇಬೇಕು. ತುಂಬಾ ಓಡ್ತೀರಾ ನೀವು ಕಮಿಟ್ಮೆಂಟ್ ಇಂದ ಅಂತ ನೋಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ನೀವು ನಿಮ್ ಡಿಸಿಷನ್ ಮೇಲೆನೆ ಸ್ಟಿಕ್ ಆಗಲ್ಲ. ಯಾವಾಗ ನೀವು ಇದ್ರ ಮೇಲೆಲ್ಲ ವರ್ಕ್ ಮಾಡ್ತೀರಾ ಗ್ರೂಪ್ 2, ಆವಾಗ್ಲೇ ನೀವು ಒಂದು ರೈಟ್ ಪರ್ಸನ್ ಅಟ್ರಾಕ್ಟ್ ಮಾಡೋದು, ರೈಟ್ ಪರ್ಸನ್ ಜೊತೆ ಕಮಿಟ್ಮೆಂಟ್ ಕೂಡ ಬರೋದಕ್ಕಾಗೋದು. ಲುಕ್ ಎಟ್ ದಿಸ್ ಏಸ್ ಆಫ್ ಪೆಂಟಕಲ್ಸ್. ಅಗೇನ್ ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ,
ಗ್ರೂಪ್ 2 ನಿಮಗೆ ಯಾವ ತರ ಸಿಚುವೇಶನ್ ಬರ್ತಾ ಇದೆ ಅಂದ್ರೆ, ಐ ಥಿಂಕ್ ತುಂಬಾ ಜನ ಇವಾಗ ಕರಿಯರ್ ಅಲ್ಲಿ ಸೆಟ್ಲ್ ಆಗಿದ್ದೀರಾ ಇಲ್ವಾ, ದಿಸ್ ಇಸ್ ಲೈಕ್ ಅ ಕ್ವೆಶನ್. ಓಕೆ, ಸೆಟಲ್ ಆಗಿಲ್ಲ ಅಂತ ಅಂದ್ರೆ ಫಸ್ಟ್ ನೀವು ಕರಿಯರ್ ಅಲ್ಲಿ ಸೆಟಲ್ ಆಗಿ ಆಮೇಲೆ ಲವ್ ಅಂಡ್ ರಿಲೇಶನ್ಶಿಪ್ ಬಗ್ಗೆ ಫೋಕಸ್ ಮಾಡ್ಕೊಳ್ಳಿ. ಬಿಕಾಸ್ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಐ ನೋ ತುಂಬಾ ಜನರದ್ದು ಫ್ಯಾಮಿಲಿಲಿ ಇದೊಂದು ಇರುತ್ತೆ ಅಲ್ವಾ, ಮದ್ವೆ ಆಗ್ಬೇಕು, ಏಜ್ ಆಗ್ತಾ ಇದೆ, ಮದ್ವೆ ಆಗ್ಬೇಕು, ನಿನಗೆ ಅಕ್ಕ ಇದ್ದಾರೆ, ನಿಂಗೆ ತಂಗಿ ಇದ್ದಾರೆ, ನಿಂಗೆ ತಮ್ಮ ಇದ್ದಾರೆ ಅಂತ ತುಂಬಾ, ಐ ಮೀನ್ ಎವ್ರಿವೇರ್ ಇಟ್ಸ್ ವೆರಿ ಕಾಮನ್. ವಿರ್ ಆಲ್ ಇಂಡಿಯನ್ಸ್ ಅಲ್ವಾ, ಸೊ ಇಟ್ಸ್ ವೆರಿ ಕಾಮನ್ ಅಂಡ್ ಇಟ್ಸ್ ಒಂಥರ ಇನ್ನೋಸೆಂಟ್ ಆಗಿ ಬ್ಯೂಟಿಫುಲ್ ಎನರ್ಜಿ ಬರ್ತಾ ಇದೆ. ಐ ಮೀನ್ ಅನ್ಸುತ್ತೆ ನಮ್ಮ ಪೇರೆಂಟ್ಸ್ನೆಲ್ಲ ನೆನಪಿಸ್ಕೊಂಡ್ರೆ. ಆನೆಸ್ಟ್ಲಿ ಅದು ಐ ಥಿಂಕ್ ನಮ್ಮ ಪೇರೆಂಟ್ಸ್ ಜನರೇಷನ್ ಲಾಸ್ಟ್ ಜನರೇಷನ್ ಈ ತರ ಕೇರ್ ಮಾಡೋದು, ಈ ತರ ಫ್ಯೂಚರ್ ಬಗ್ಗೆ ಗೈಡ್ ಮಾಡೋದು, ಈ ತರ ವೆರಿ ಟ್ರೆಡಿಷನಲ್ ವೇ ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಳ್ಳೋದು. ಐ ಗೆಸ್ ನಮ್ಮ ಪೇರೆಂಟ್ಸ್ ಲಾಸ್ಟ್ ಜನರೇಷನ್ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಸೊ ನೆಕ್ಸ್ಟ್ ಜನರೇಷನ್, ನಮ್ಮ ಜನರೇಷನ್ ನಾವು ಅಷ್ಟೊಂದು ಐ ಆಮ್ ನಾಟ್ ಶೋರ್. ಅವರೆಲ್ಲ ನಮ್ಮ ಪೇರೆಂಟ್ಸ್ ಎಲ್ಲ ಎಷ್ಟು ಇನ್ನೋಸೆಂಟ್ ಅಂತ ಅಂದ್ರೆ, ಆ ಇನ್ನೋಸೆನ್ಸ್ ಇಟ್ಸ್ ಗಾನ್ ಇವಾಗ ನಮ್ಮ ಜನರೇಷನ್ ಅಲ್ಲಿ. ಓಕೆ, ಸೊ ನನಗೇನ್ ಅನ್ಸ್ತಾ ಇದೆ ಅಂದ್ರೆ, ಗ್ರೂಪ್ 2 ತುಂಬಾ ಜನರಿಗೆ ನಿಮಗೆ ಆ ಒಂದು ಪ್ರೆಷರ್ ಇದೆ ಮನೆಯಿಂದ, ಸ್ವೀಟ್ ಪ್ರೆಷರ್ ಅಂತ ಇಲ್ಲ, ಇನ್ನೋಸೆಂಟ್ ಪ್ರೆಷರ್. ಓಕೆ, ನನಗೆ ಪೇರೆಂಟ್ಸ್ ಮೇಲೆ ಯಾವುದೇ ರೀತಿ ಬ್ಲೇಮ್ ಮಾಡಕ್ ಇಷ್ಟ ಇಲ್ಲ. ದೇ ಆರ್ ಆಲ್ ಜೆಮ್ಸ್. ಓಕೆ, ಸೊ ಮೇ ಬಿ ಪ್ರೆಷರ್ ಇದೆ ನಿಮಗೆ. ಏನಾಗ್ಬಿಟ್ಟಿದೆ ಅಂದ್ರೆ, ಇವಾಗ ನಿಮಗೆ ಕರಿಯರ್ ಸೆಟಲ್ ಆಗ್ಲಾ, ಲವ್ ಲೈಫ್ ಸೆಟಲ್ ಮಾಡ್ಕೊಂಡ್ಲಾ, ನನ್ ಒಂದಷ್ಟು ಡ್ರೀಮ್ಸ್ ಇದೆ, ಕಾರ್ ತಗೋಬೇಕು, ಅದು ತಗೋಬೇಕು, ಇದು ತಗೋಬೇಕು, ಬ್ರಾಂಡೆಡ್ ವಾಚ್ ತಗೋಬೇಕು, ಅದ್ರ ಮೇಲೆ ಫೋಕಸ್ ಮಾಡ್ಲಾ, ಲೈಫ್ ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಲಾ, ಐ ಥಿಂಕ್ ತುಂಬಾ ಈ ತರ ತುಂಬಾ 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 ಏನಾಗ್ತಾ ಇದೆ ನಿಮಗೆ, ಆಪ್ಷನ್ಸ್ ಇದೆ ಮೈಂಡ್ ಅಲ್ಲಿ. ಸೊ ಐ ಥಿಂಕ್ ನೀವೊಂದು ಪೊಸಿಷನ್ ಅಲ್ಲೇ ಇಲ್ಲ ಒಂದು ರೈಟ್ ಪರ್ಸನ್ ಚೂಸ್ ಮಾಡೋದಕ್ಕೆ. ಐ ಥಿಂಕ್ ಫಸ್ಟ್ ನೀವು ಕರಿಯರ್ ಸ್ಟೆಬಿಲೈಸ್ ಮಾಡ್ಕೊಳ್ಳಿ ಗ್ರೂಪ್ 2. ಯಾವಾಗ ನೀವು ಕರಿಯರ್ ಅಲ್ಲಿ ಸ್ಟೆಬಿಲಿಟಿ ಬರುತ್ತೆ, ಯಾವಾಗ ನೀವು ಕರಿಯರ್ ಅಲ್ಲಿ ಒಂದು ಲಾಂಗ್ ಟರ್ಮ್ ಸೆಕ್ಯೂರಿಟಿ ತಂದು ಕೊಡ್ತೀರಾ, ಯಾವಾಗ ಫಿನಾನ್ಷಿಯಲಿ ನೀವು ಸ್ಟೇಬಲ್ ಆಗ್ತೀರಾ, ದಟ್ ಇಸ್ ದ ಮೂಮೆಂಟ್ ನಿಮ್ಮ ಲವ್ ಲೈಫ್ ಕೂಡ ಆಕ್ಟಿವೇಟ್ ಆಗುತ್ತೆ. ತುಂಬಾ ಜನಕ್ಕೆ ವರ್ಕ್ ಎನ್ವಿರಾನ್ಮೆಂಟ್ ಅಲ್ಲಿ ನೀವು ಲವ್ ಆಫ್ ಯುವರ್ ಲೈಫ್ ನ ಮೀಟ್ ಮಾಡೋ ಪಾಸಿಬಿಲಿಟೀಸ್ ನೋಡ್ತಾ ಇದ್ದೀನಿ. ದ ಮೂಮೆಂಟ್ ನೀವು ಕರಿಯರ್ ಫಿನಾನ್ಸ್ ಅಲ್ಲಿ ಸ್ಟೆಬಿಲೈಸ್ ಆಗ್ತೀರಾ ಅಲ್ವಾ, ಅಂದ್ರೆ ಸೆಟಲ್ ಆಗ್ತೀರಾ ಅಲ್ವಾ, ದಟ್ ಈಸ್ ವೆನ್ ದೇವ್ರು ನಿಮಗೆ ಲವ್ ಲೈಫ್, ಒಂದು ಪ್ರಾಪರ್ ಕಮಿಟೆಡ್ ಲವ್ ಲೈಫ್ ನ ಆಕ್ಟಿವೇಟ್ ಮಾಡುತ್ತೆ, ಆ ಪರ್ಸನ್ ನ ಕೂಡ ನಿಮ್ ಕಡೆ ಕಳ್ಸುತ್ತೆ. ಬಟ್ ಎಲ್ಲದಕ್ಕಿಂತ ಫಸ್ಟ್ ಬಂದ್ಬಿಟ್ಟು ನಿಮ್ಮ ಕರಿಯರ್ ಸ್ಟೆಬಿಲಿಟಿ, ಫಿನಾನ್ಷಿಯಲ್ ಸ್ಟೆಬಿಲಿಟಿ, ಅಟ್ಲೀಸ್ಟ್ ನಿಮ್ಮ ಒಂದು ಏನದು ವಾಟ್ ಇಸ್ ದಟ್ ಎಕ್ಸ್ಪೆನ್ಸಸ್ ನೀವು ಕವರ್ ಮಾಡ್ಕೊಳ್ಳೋಷ್ಟು ರೆಸ್ಪಾನ್ಸಿಬಿಲಿಟಿ ನೀವು ತಗೋಬೇಕು ಅಟ್ಲೀಸ್ಟ್. ಓಕೆ, ಆವಾಗಲೇ ನೀವು ಒಂದು ರೈಟ್ ಪರ್ಸನ್ ಮೀಟ್ ಆಗೋದು. ಲುಕ್ ಎಟ್ ದಿಸ್, ಯಾವಾಗ ನೀವು ಕಾನ್ಫಿಡೆಂಟ್ ಆಗಿ ನಿಮ್ಮ ಒಂದು ಚೇರ್ ಮೇಲೆ ಕುತ್ಕೊಂತೀರಾ, ನಿಮ್ಮ ಒಂದು ಥ್ರೋನ್ ಮೇಲೆ ಕುತ್ಕೊಂತೀರಾ, ನಿಮ್ಮ ಒಂದು ಪೊಸಿಷನ್ ಅಲ್ಲಿ ಕುತ್ಕೊಂತೀರಾ, ಯಾವಾಗ ನೀವು ನಿಮ್ಮ ಲೈಫ್ ಕ್ವೀನ್ ಆಗ್ತೀರಾ, ದ್ಯಾಟ್ ಈಸ್ ವೆನ್ ಅಟ್ರಾಕ್ಟ್ ಮಾಡ್ತೀರಾ ಲವ್ ಆಫ್ ಯುವರ್ ಲೈಫ್ ಅಥವಾ ಸ್ಟೇಬಲ್ ಆಪ್ಷನ್. ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ, ಟಿಲ್ ನಾವು ತುಂಬಾ ಜನಕ್ಕೆ ಗ್ರೂಪ್ ಹೆಂಗೆ ಅಂತಂದ್ರೆ, ನೀವು ತುಂಬಾ ಜನ ಮೀಟ್ ಆಗಿದ್ದೀರಾ, ಬಟ್ ನಿಮ್ಗೆ ಆ ಸ್ಟೆಬಿಲಿಟಿ ಫೀಲ್ ಆಗ್ತಾ ಇರಲಿಲ್ಲ. ಓಕೆ, ಈ ಪರ್ಸನ್ ನಂಬಿ ನಾನು ಹೆಜ್ಜೆ ಮುಂದೆ ಇಡಬಹುದು ಅಂತ ಅನ್ಸ್ತಿರ್ಲಿಲ್ಲ ಮೋಸ್ಟ್ಲಿ. ಬಟ್ ನೌ ದಿಸ್ ಇಸ್ ಗನ ಹ್ಯಾಪನ್. ಓಕೆ, ಯಾವಾಗ ಕರಿಯರ್ ಅಂಡ್ ಫಿನಾನ್ಸ್ ಸ್ಟೆಬಿಲಿಟಿ ಬರುತ್ತಲ್ವಾ, ಆಟೋಮೆಟಿಕ್ ನಿಮ್ಮ ಲವ್ ಲೈಫ್ ಅಂತ ಅಲ್ಲ, ನಿಮ್ಗೆನೆ ಒಂದು ಗ್ಲೋ ಬರುತ್ತೆ, ನಿಮ್ಮಲ್ಲೇ ಒಂದು ಗ್ಲೋ ಬರುತ್ತೆ, ನೆಕ್ಸ್ಟ್ ಲೆವೆಲ್ ಗ್ಲೋ ಬರುತ್ತೆ. ಅಂಡ್ ನೀವು ಒಂಥರ ಮ್ಯಾಗ್ನೆಟಿಕ್ ಪರ್ಸನಾಲಿಟಿ ತರ ಕೂಡ ಆಗ್ತೀರಾ, ಅಟ್ರಾಕ್ಟ್ ಮಾಡ್ತೀರಾ ರೈಟ್ ಪರ್ಸನ್. ನೀವ್ ಹೆಂಗಾಗೋಗ್ಬಿಟ್ಟಿದೆ ಅಂದ್ರೆ, ತುಂಬಾ ಒಂಥರ ಡಿಸ್ಟ್ರಿಬ್ಯೂಟೆಡ್ ಥಾಟ್ಸ್ ಎಲ್ಲಾ ಕಡೆ ಆಗೋಗ್ಬಿಟ್ಟಿದೆ. ಐ ಗೆಸ್ ಥಾಟ್ಸ್ ನ ಒಂದ್ ಕಡೆ ಫೋಕಸ್ ಮಾಡೋದು ವೆರಿ ಇಂಪಾರ್ಟೆಂಟ್. ಓಕೆ, ಗ್ರೂಪ್ 2 ದಟ್ ಈಸ್ ದ ಮೆಸೇಜ್. ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು ಅಂತ. ಓಕೆ, ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲ ಮೆಸೇಜ್ ನ ಕ್ಲೇಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಬುಕ್ ಮಾಡಬೇಕು, ಕಾಂಟ್ಯಾಕ್ಟ್ ಮೀ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತೆ ಸಿಗೋಣ.
ಹೆಲೋ ಗ್ರೂಪ್ 3, ಯಾರೆಲ್ಲ ಥರ್ಡ್ ಗ್ರೂಪ್ ನ ಚೂಸ್ ಮಾಡಿದೀರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ನೋಡೋಣ ಯಾವಾಗ ಲವ್ ಆಫ್ ಯೋರ್ ಲೈಫ್ ನ ನೀವು ಮೀಟ್ ಆಗ್ತೀರಾ, ಯಾವಾಗ ಯಾವ ತರ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು, ನಿಮ್ ಲೈಫ್ ಸ್ಟೈಲ್ ಅಲ್ಲಿ ಯಾವ ರೀತಿ ಚೇಂಜ್ ಮಾಡಿದ್ರೆ ನೀವು ಬೇಗ ಈ ಪರ್ಸನ್ ಅಟ್ರಾಕ್ಟ್ ಮಾಡ್ಬೋದು, ಆಲ್ರೆಡಿ ಇದಾರಾ, ಲೆಟ್ಸ್ ಫಿಗರ್ ಔಟ್. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ, ಗ್ರೂಪ್ 3 ಸಾರಿ, ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮ್ ಲೈಫ್ ಅಲ್ಲಿ ಆ ಮೆಸೇಜ್ ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ಅಥವಾ ಆಸ್ಟ್ರಾಲಜಿ ಕೋರ್ಸ್ ಎನ್ರೋಲ್ ಮಾಡ್ಕೋಬೇಕಂದ್ರೆ ಕಾಂಟ್ಯಾಕ್ಟ್ ಮೀ. ಓಕೆ, ಲೆಟ್ಸ್ ಸಿ ಗ್ರೂಪ್ 3. ನಂಗೊಂದು ಇಂಟ್ರೆಸ್ಟಿಂಗ್ ಕಾರ್ಡ್ ಬೇಕು, ಇಂಟ್ರೆಸ್ಟಿಂಗ್ ಮೆಸೇಜಸ್ ಬೇಕು ಅನಿಸ್ತಾ ಇದೆ ಇವತ್ತೊಂಥರ. ನನ್ನ ಕ್ರಿಯೇಟಿವಿಟಿ ಲೆವೆಲ್ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ಓಕೆ, ಏಸ್ ಆಫ್ ಸ್ವರ್ಡ್ಸ್. ಓಕೆ, ಸೊ ಮರ್ಕ್ಯೂರಿ ಎನರ್ಜಿ ಜಾಸ್ತಿ ಬರ್ತಾ ಇದೆ, ಏರ್ ಸೈನ್ಸ್ ಜಾಸ್ತಿ ಬರ್ತಾ ಇದೆ. ಒನ್ ಥಿಂಗ್ ಇಸ್ ಕನ್ಫರ್ಮ್, ತುಂಬಾ ಜನರಿಗೆ ಲವ್ ಆಫ್ ಯುವರ್ ಲೈಫ್ ಅಥವಾ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ಅಥವಾ ನಿಮ್ಮ ಒಂದು ಕನೆಕ್ಷನ್ ನ ನೀವು ಆನ್ಲೈನ್ ಅಲ್ಲಿ ಅಟ್ರಾಕ್ಟ್ ಮಾಡ್ತೀರಾ, ಅಥವಾ ನಿಮ್ಮಿಬ್ರದ್ದು ಫಸ್ಟ್ ಕಾನ್ವರ್ಸೇಷನ್ ಆನ್ಲೈನ್ ಅಲ್ಲಿ ಆಗುತ್ತೆ ಥ್ರೂ ಸೋಷಿಯಲ್ ಮೀಡಿಯಾ, ಇನ್ಸ್ಟಾಗ್ರಾಮ್, ವಾಟ್ಸ್ಆಪ್ ಆಗಿರಬಹುದು ಅಥವಾ ಎನಿ ಆಪ್. ಓಕೆ, ಸೊ ನಿಮ್ಮಿಬ್ರದ್ದು ಕಾನ್ವರ್ಸೇಷನ್ ಫಸ್ಟ್ ಚಾಟಿಂಗ್ ವೇ ಅಥವಾ ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗೋದು, ಆ ತರನೇ ಆಗೋದು. ಇಟ್ಸ್ ಡಬಲ್ ಕನ್ಫರ್ಮೇಶನ್. ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ ಅಥವಾ ಸೋಷಿಯಲ್ ಮೀಡಿಯಾ ಲವ್ ಸ್ಟೋರಿನ ನೀವು ಬಿಲೀವ್ ಮಾಡಲ್ಲ ಅಂದ್ರೆ, ಎಷ್ಟೇ ಅದನ್ನ ಓಡ್ ಹೋದ್ರು ಗ್ರೂಪ್ 3 ಇಟ್ಸ್ ಕೈಂಡ್ ಆಫ್ ಎನ್ ಇಂಡಿಕೇಶನ್ ನಿಮಗೆ ಆನ್ಲೈನ್ ಅಲ್ಲಿ ಫಸ್ಟ್ ಆ ಪರ್ಸನ್ ನೀವು ನೋಡೋದು, ಆನ್ಲೈನ್ ಅಲ್ಲಿ ಕನೆಕ್ಟ್ ಆಗೋದು, ಆನ್ಲೈನ್ ಅಲ್ಲಿ ನೀವು ಮಾತಾಡಕ್ ಶುರು ಮಾಡ್ತೀರಾ, ವೆರಿ ಕ್ಯಾಶುವಲ್ ಆಗಿ ಮಾತಾಡಕ್ ಶುರು ಮಾಡ್ತೀರಾ. ಇಟ್ ಈಸ್ ನಾಟ್ ದಟ್ ಫಸ್ಟ್ ಚಾಟ್ ಅಲ್ಲೇ ನೀವು ಕಂಪ್ಲೀಟ್ಲಿ ಫ್ಲಾಟ್ ಆಗಿ ಹೋಗ್ಬಿಡ್ತೀರಾ, ಕಂಪ್ಲೀಟ್ ಆಗಿ ಅಟ್ರಾಕ್ಟ್ ಆಗಿ ಹೋಗ್ಬಿಡ್ತೀರಾ ಅಂತ ಅಲ್ಲ. ನೆಕ್ಸ್ಟ್ ಕಾರ್ಡ್ ಅಲ್ಲಿ ನೋಡೋಣ ಯಾವ ಕಾರಣಕ್ಕೆ ನೀವು ಕನೆಕ್ಟ್ ಆಗ್ತೀರಾ, ಹೆಂಗಿರುತ್ತೆ ಅಂತ. ಬಟ್ ಐ ಆಮ್ ನಾಟ್ ಫೀಲಿಂಗ್ ಲೈಕ್ ಫಸ್ಟೇ ನಿಮಗೆ ಆ ಫೀಲ್ ಬರಲ್ಲ. ಅಂದ್ರೆ ಇದೇ ಪರ್ಸನ್ ಫಸ್ಟ್ ಏನಾಗುತ್ತೆ, ನಿಮಗೆ ಅವ್ರು ಮಾತಾಡೋ ರೀತಿ ಇಷ್ಟ ಆಗುತ್ತೆ, ನಿಮ್ಮ ಅವರ ಒಂದು ಐಡಿಯಾಸ್ ಶೇರ್ ಆಗುತ್ತಲ್ವಾ, ಅದಿಷ್ಟ ಆಗುತ್ತೆ, ನಿಮ್ಮಿಬ್ರದ್ದು ಮೈಂಡ್ ಸೆಟ್ ಮ್ಯಾಚ್ ಆಗ್ತಾ ಇದೆ ಅಂತ ಅನ್ಸುತ್ತೆ. ಫಾರ್ ಅನ್ ಎಕ್ಸಾಂಪಲ್, ನಿಮ್ಗೇನೋ ಒಂದಷ್ಟು ಐಡಿಯಾಸ್ ಇರುತ್ತೆ, ಐಡಿಯಾಸಿಗೆ ಏನೋ ಒಂದು ಸಜೆಷನ್ ಕೇಳಿದಾಗ, ಅಡ್ವೈಸ್ ಕೇಳಿದಾಗ ಆ ಪರ್ಸನ್ ಕೊಡೋ ಅಡ್ವೈಸ್, ಆ ಪರ್ಸನ್ಗಿರೋ ನಾಲೆಜ್, ಆ ಪರ್ಸನ್ ಮಾತಾಡೋ ರೀತಿ, ಆ ಪರ್ಸನ್ ಕನೆಕ್ಟ್ ಆಗೋ ರೀತಿ, ಆ ಪರ್ಸನ್ ಮಿಂಗಲ್ ಆಗೋ ರೀತಿ, ಅವರ ಒಂದು ಇಂಟೆಲೆಕ್ಚುಯಲ್ ಲೆವೆಲ್, ಅವರ ಒಂದು ಮೆಂಟಲ್ ಎನರ್ಜಿ, ಇದೆಲ್ಲ ನಿಮಗೆ ಫಸ್ಟ್ ಸ್ಪಾಟ್ ಅಲ್ಲಿ ಇಷ್ಟ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಬೇಸಿಕ್ ಥಿಂಗ್. ಓಕೆ, ಮೆಂಟಲಿ ನೀವಿಬ್ರು ಫಸ್ಟ್ ಕನೆಕ್ಟ್ ಆಗ್ತೀರಾ ಅಂಡ್ ಇಂಟೆಲೆಕ್ಚುಯಲ್ ಥಿಂಗಿಗೆ ನೀವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಹೋಗ್ತೀರಾ. ಅಂಡ್ ಆನ್ಲೈನ್ ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಸ್ ಇಲ್ಲ, ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಏನೇ DM ಬಂದ್ರು ಇಗ್ನೋರ್ ಮಾಡ್ತಾ ಇದ್ದೀರಾ ಗ್ರೂಪ್ 3, ಐ ಗೆಸ್ ಇದೊಂಥರ ಹಿಂಟ್ ನಿಮಗೆ. ರ್ಯಾಂಡಮ್ ಆಗಿನೂ ಮೆಸೇಜ್ ಮಾಡ್ಬೋದು ಈ ಪರ್ಸನ್, ರ್ಯಾಂಡಮ್ ಆಗಿ. ಐ ಥಿಂಕ್ ದ ಮೋರ್ ಲೈಕ್ ಅವರ ಒಂದು ವರ್ಕ್ ನಿಮಗೆ ಆನ್ಲೈನ್ ಅಲ್ಲಿ ಇಷ್ಟ ಆಗುತ್ತೆ, ಅವ್ರು ಶೇರ್ ಮಾಡೋ ರೀತಿ, ಅವರ ಮೈಂಡ್ ಸೆಟ್, ಅವ್ರು ಮಾತಾಡೋ ರೀತಿ ಪ್ರಾಬಬ್ಲಿ ನಿಮಗೆ ಇಷ್ಟ ಆಗುತ್ತೆ, ಕನೆಕ್ಟ್ ಆಗ್ತೀರಾ ಅಂತಾನೆ ನೋಡ್ತಾ ಇದ್ದೀನಿ. ಲೆಟ್ಸ್ ಸಿ ಏಸ್ ಆಫ್ ಸ್ವರ್ಡ್ಸ್ ಜೊತೆ ಗ್ರೂಪ್ 3. ಓಕೆ, ಪೇಜ್ ಆಫ್ ವಾನ್ಸ್. ಐ ಥಿಂಕ್ ಒಂದು ಫ್ರೆಂಡ್ಶಿಪ್ ವೇ ಅಲ್ಲೇ ಕನೆಕ್ಟ್ ಆಗ್ತೀರಾ. ಅಗೇನ್ ದಿಸ್ ಇಸ್ ಮೆಸೆಂಜರ್ ಎನರ್ಜಿ. ಓಕೆ, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಆನ್ಲೈನ್ ಅಲ್ಲೇ ನೀವು ಮೀಟ್ ಆಗೋದು ಅಂಡ್ ಮೆಸೇಜ್, ಪ್ರಾಬಬ್ಲಿ ಅವ್ರು ನಿಮಗೆ ಅಥವಾ ನೀವು ಅವರಿಗೆ ಮೆಸೇಜ್ ಮಾಡೋದು, ಇನಿಶಿಯೇಟ್ ಮಾಡೋದು. ಫಾರ್ ಅನ್ ಎಕ್ಸಾಂಪಲ್, ಆನ್ಲೈನ್ ಅಲ್ಲಿ ಯಾರು ಇದಾರ ನಿಮ್ಮ ಲೈಫ್ ಅಲ್ಲಿ, ಲೈಕ್ ನಿಮಗೆ ಓಕೆ ನನ್ನ ಈ ಪರ್ಸನ್ ಮೆಂಟಲಿ ನಾವಿಬ್ರು ಒಂದೇ ತರ ಇದೀವಿ, ಯೋಚನೆ ಮಾಡೋದು ಒಂದೇ ತರ ಇದೆ, ನಾವಿಬ್ರು ಶೇರ್ ಮಾಡೋ ರೀತಿ ಒಂದೇ ತರ ಇದೆ, ಮೈಂಡ್ ಸೆಟ್ ಒಂದೇ ತರ ಇದೆ, ಚಾಯ್ಸಸ್ ಒಂದೇ ತರ ಇದೆ ಅಂತ ನಿಮಗೆ ಏನಾದ್ರು ಅನ್ನಿಸ್ತಾ ಇದೆಯಾ ಯಾರ ಮೇಲಾದ್ರೂ, ಐ ಥಿಂಕ್ ದಿಸ್ ಇಸ್ ದ ಸೈನ್ ಗ್ರೂಪ್ 3. ಗೋ ಅಂಡ್ DM ದಟ್ ಪರ್ಸನ್, ಮೆಸೇಜ್ ಮಾಡಿ ಅಂತ. ಆತರ ನನಗಿಲ್ಲಿ ಮೆಸೇಜ್ ಬರ್ತಾ ಇದೆ. ಮುಂಚೆನೆ ಹೇಳ್ದಂಗೆ ಫ್ರೆಂಡ್ಶಿಪ್ ವೇ ಅಲ್ಲೇನೆ ನೀವು ಕನೆಕ್ಟ್ ಆಗೋದು.
ಮುಂಚೆನೆ ಹೇಳ್ದಂಗೆ ಆನ್ ಸೈಟ್ ಓಕೆ ಹೀಸ್ ದ ಒನ್ ಶೀಸ್ ದ ಒನ್ ಅಂತ ನಿಮಗೆ ಅನ್ಸಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ಫ್ಲರ್ಟೇಷಿಯಸ್ ಮೆಸೇಜಸ್ ಈ ತರ ಎಲ್ಲ ಸ್ಟಾರ್ಟ್ ಆಗುತ್ತೆ, ಬಿಕಾಸ್ ಪೇಜ್ ಆಫ್ ವಾನ್ಸ್ ಕ್ಯಾನ್ ಡೂ ದ್ಯಾಟ್. ಫ್ಲರ್ಟ್ ಆಗಿರ್ಬೋದು, ಅವ್ರ ಬಗ್ಗೆ ಏನೇನೋ ಒಂದು ಫನಿ ವೇ ಅಲ್ಲಿ ಕ್ವೆಶನ್ಸ್ ಮಾಡೋದಾಗಿರ್ಬಹುದು. ವಿತೌಟ್ ಮುಂದಿನ ವರ್ಷ ನಾವಿಬ್ರು ಹೆಂಗಿರ್ತೀವಿ ಅಂತೆಲ್ಲ ಯೋಚನೆ ಮಾಡಲ್ಲ ನೀವು. ಆನ್ ಸ್ಪಾಟ್ ಅಲ್ಲಿ ನಿಮಗೆ ಒಂದಷ್ಟು ಕ್ವೆಶನ್ಸ್, ಒಂದಷ್ಟು ವೆರಿ ಯೂನಿಕ್ ಕ್ವೆಶನ್ಸ್ ಮಾಡ್ತೀರಾ ನೀವು ಒಬ್ರಿಗೊಬ್ರಿಗೆ. ನಿಮಗೆ ಯೋಚನೆ ಇರಲ್ಲ, ನಿಮಗೆ ಐಡಿಯಾನು ಇರಲ್ಲ ಈ ಪರ್ಸನ್ ಜೊತೆ ನಾನು ಲಾಂಗ್ ಟರ್ಮ್ ಕನೆಕ್ಷನ್ ಅಲ್ಲಿ ಇರ್ತೀನಿ ಅಂತ. ಆ ತರ ಎನರ್ಜಿ. ಏಜ್ ಡಿಫ್ರೆನ್ಸ್ ನೋಡ್ತಾ ಇದೀನಿ, ನಿಮ್ರಲ್ಲಿ ಒಬ್ರು ಸ್ವಲ್ಪ ಸಣ್ಣವ್ರು, ಸ್ವಲ್ಪ ಜಾಸ್ತಿ ದೊಡ್ಡವ್ರು, ಆ ತರ ಎನರ್ಜಿ. ಐ ಆಮ್ ಶೋರ್ ಇನ್ನು ನೀವು ಮೀಟ್ ಮಾಡಿಲ್ಲ. ಮೀಟ್ ಮಾಡಿದಾಗ ಇಟ್ಸ್ ನಾಟ್ ದಟ್ ಹಳೆ ಎನರ್ಜಿ ನಾನು ನೋಡ್ತಾ ಇಲ್ಲ, ಹೊಸ ಎನರ್ಜಿ ಇದು. ಯಾವುದೇ ರೀತಿ ನಿಮ್ಮಿಬ್ರು ಮಧ್ಯೆ ಮೆಮೊರೀಸ್ ಇರಲ್ಲ, ಯಾವುದೇ ರೀತಿಯಾದ ಬ್ಯಾಗೇಜಸ್ ಇರಲ್ಲ. ಯಾರೋ ಒಬ್ರು ಬಿಟ್ ಆಫ್ ವೆರಿ ಮಚ್ ನೇವ್ ಕ್ಯಾರೆಕ್ಟರ್ ನೋಡ್ತಾ ಇದೀನಿ. ನೇವ್ ಅಂತ ಅಂದ್ರೆ ಅರೌಂಡ್ ಇವಾಗ ಟೀನೇಜ್ ಪೀಪಲ್ ಹೆಂಗ್ ಆಡ್ತಾರೆ ಆ ತರ ಆಡ್ತಾರೆ ಯಾರೋ ಒಬ್ರು ಇಲ್ಲಿ. ಆ ತರ ಎನರ್ಜೀಸ್ ನೋಡ್ತಾ ಇದೀನಿ. ಓಕೆ, ವೆರಿ ಎಕ್ಸೈಟಿಂಗ್ ಆಗಿರುತ್ತೆ. ಆ ಚಾಟಿಂಗ್ ಅಲ್ಲೇನೆ ಇಬ್ರು ಒಂಥರ ಎಕ್ಸೈಟಿಂಗ್ ವೇ ಅಲ್ಲಿ ಚಾಟ್ ಮಾಡ್ತೀರಾ. ಎಕ್ಸೈಟಿಂಗ್ ವೇ ಅಲ್ಲಿ ಆ ಚಾಟ್ ಅಲ್ಲಿ ಒಂದು ಕನ್ಸಿಸ್ಟೆನ್ಸಿ ಇರಲ್ಲ. ಓಕೆ, ಅಂದ್ರೆ ಇವಾಗ ನಿನ್ನೆ ಮೆಸೇಜ್ ಮಾಡ್ಕೊಂತೀರಾ ಎಲ್ಲ ಆಗತ್ತೆ, ಬಟ್ ಇವತ್ತು ನೀವಿಬ್ರು ಮೆಸೇಜೇ ಮಾಡಲ್ಲ. ಆ ಒಂದು ಕನ್ಸಿಸ್ಟೆನ್ಸಿ ಇರಲ್ಲ. ಬಟ್ ಯಾವಾಗ ಮೆಸೇಜ್ ಮಾಡ್ಕೊಂತೀರಾ, ಯಾವಾಗ ನೀವು ಕನೆಕ್ಟ್ ಆಗ್ತೀರಾ, ಅವಾಗ ಕಾನ್ವರ್ಸೇಷನ್ ತುಂಬಾ ಆಗತ್ತೆ, ಲೈಕ್ ಲಾಟ್ ಆಫ್ ಕಾನ್ವರ್ಸೇಷನ್ಸ್. ಆ ತರ ಎನರ್ಜಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ. ಗ್ರೂಪ್ 3 ಇಂಟ್ರೆಸ್ಟಿಂಗ್ ಅಗೇನ್. ಡೆಫಿನೆಟ್ಲಿ ನಿಮ್ಮಿಬ್ರಲ್ಲಿ ಒಬ್ರಿಗೆ ಟ್ರಾವೆಲಿಂಗ್ ಇಂಟ್ರೆಸ್ಟ್ ಇರುತ್ತೆ, ಏನೋ ಒಂದು ಹೊಸದ್ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಜಾಸ್ತಿ. ಲುಕ್ ಎಟ್ ದಿಸ್, ಟ್ರಾವೆಲಿಂಗ್ ಅಂದ್ ಕೂಡಲೇ ಫುಲ್ ಎನರ್ಜಿ ಬಂತು. ಡೆಫಿನೆಟ್ಲಿ ವೆರಿ ಮಚ್ ಯೂನಿಕ್ ಪರ್ಸನ್. ಅಂದ್ರೆ ಈ ಹೆಂಗಿರುತ್ತೆ ಅಂದ್ರೆ ನೀವು ಫಸ್ಟ್ ಕನೆಕ್ಟ್ ಆಗ್ತೀರಾ, ಬಟ್ ಇಬ್ರಿಗೂ ಒಂದು ಥಾಟೇ ಇರಲ್ಲ ಈ ಪರ್ಸನ್ ಜೊತೆ ನಾನು ಲಾಂಗ್ ಟರ್ಮ್ ಇರ್ತೀನಿ ಅಥವಾ ಲಾಂಗ್ ಟರ್ಮ್ ಯೋಚನೆ ಮಾಡ್ತೀನಿ, ಈ ಪರ್ಸನ್ ಜೊತೆ ಇಷ್ಟು ಡೀಪ್ ಆಗಿ ಕನೆಕ್ಟ್ ಆಗ್ತೀನಿ ಅಂತ ನಿಮ್ ಇಬ್ರಿಗೂ ಅನ್ಕೊಳ್ಳೋದೇ ಇಲ್ಲ. ಬಿಕಾಸ್ ನೀವಿಬ್ರು ಇರೋ ಪ್ಲೇಸ್ ದೂರ ದೂರ. ಒಂದು ದಟ್ ಈಸ್ ದ ರೀಸನ್ ಆನ್ಲೈನ್ ಕನೆಕ್ಟ್ ಆಗ್ತೀರಾ ನೀವು. ಇರೋ ಪ್ಲೇಸ್ ದೂರ ದೂರ, ಕ್ಯಾಸ್ಟ್ ಅಥವಾ ರಿಲಿಜನ್ ಬೇರೆ ಆಗಿರುತ್ತೆ ನಿಮ್ದು. ಫಾರಿನರ್ ಆಗಿರ್ಬೋದು ಕೂಡ ತುಂಬಾ ಜನಕ್ಕೆ ಇಟ್ಸ್ ಲೈಕ್ ಔಟ್ ಆಫ್ ಕಂಟ್ರಿ ಪೀಪಲ್, ಔಟ್ ಆಫ್ ಕಂಟ್ರಿ ಈ ಪರ್ಸನ್ ಇರೋದು. ಮೇ ಬಿ ಅದಕ್ಕೆ ನಿಮಗೆ ಅನ್ನಿಸ್ಬೋದು ಚಾನ್ಸೇ ಇಲ್ಲ, ಇವರೆಲ್ಲೋ ಇರೋದು ನಾನೆಲ್ಲೋ ಇರೋದು. ಆ ತರ ಆ ಒಂದು ವೇಯಲ್ಲಿ ಕನೆಕ್ಟ್ ಆಗ್ತೀರಾ, ಆ ಒಂದು ವಿತೌಟ್ ಎಕ್ಸ್ಪೆಕ್ಟೇಷನ್ಸ್ ಕನೆಕ್ಟ್ ಆಗ್ತೀರಾ. ಓಕೆ, ಅಂಡ್ ಹೋಗ್ತಾ 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 ಐ ಥಿಂಕ್ ಒಬ್ರು ಟ್ರಾವೆಲ್ ಮಾಡ್ತಾರೆ, ಒಬ್ರನ್ನ ಮೀಟ್ ಆಗೋದಕ್ಕೆ ಸರ್ಪ್ರೈಸಸ್ ಕೊಡ್ತಾರೆ. ವೆರಿ ನೇವ್ ಎನರ್ಜಿ, ಅಂದ್ರೆ ಯಾರೋ ಒಬ್ರದ್ದು ಕೈಂಡ್ ಆಫ್ ಇಮ್ಮೆಚೂರ್ ಎನರ್ಜಿ ಜಾಸ್ತಿ ನೋಡ್ತಾ ಇದ್ದೀನಿ. ಕಮಿಟ್ಮೆಂಟ್ ಅಷ್ಟು ಬೇಗ ಕೊಡಲ್ಲ, ಬಟ್ ಟ್ರಸ್ಟ್ ಮೀ, ಹೋಗ್ತಾ 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 ನಿಮಗೆ ಅದೇ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತಾ ಹೋಗುತ್ತೆ. ವಾವ್, ಔಟ್ ಆಫ್ ಯುವರ್ ರೂಲ್ಸ್, ಔಟ್ ಆಫ್ ಯುವರ್ ಥಾಟ್ಸ್, ಔಟ್ ಆಫ್ ಯುವರ್ ಎಕ್ಸ್ಪೆಕ್ಟೇಷನ್ಸ್, ಆತರ ಎಲ್ಲ ಈ ಪರ್ಸನ್ ಇರ್ತಾರೆ. ಬಟ್ ಸ್ಟಿಲ್ ಹೋಗ್ತಾ ಹೋಗ್ತಾ ನಿಮಗೆ ಅದೇ ಇಷ್ಟ ಆಗ್ತಾ ಹೋಗುತ್ತೆ. ವೆರಿ ಯೂನಿಕ್ ಪರ್ಸನ್ ಅನ್ಬೋದು. ಅನ್ಕೊಂಡೇ ಇರಲ್ಲ ಎಕ್ಸ್ಪೆಕ್ಟೇಷನ್, ಬಿಕಾಸ್ ರಾಹು ಎನರ್ಜಿ ಫೂಲ್ ಅಂತ ಬಂದ್ರೆ ಅಕ್ವೇರಿಯಸ್ ಟು ಕೋ ರೂಲರ್ ರಾಹು ಎನರ್ಜಿ ತುಂಬಾ ಬರ್ತಾ ಇದೆ. ಒಂಥರ ಕನೆಕ್ಟ್ ಆಗ್ತಾ ಅಟ್ಯಾಚ್ಮೆಂಟ್ ಆಗೋಗ್ಬಿಡುತ್ತೆ, ಅದು ಒಬ್ಸೆಷನ್ ತರಾನು ಆಗೋಗ್ಬಿಡುತ್ತೆ. ಆ ತರ ಎನರ್ಜಿ ನಾನು ನೋಡ್ತಾ ಇದ್ದೀನಿ. ಓಕೆ, ವಾವ್, ಬ್ಯೂಟಿಫುಲ್ ಎನರ್ಜಿ ಅಗೇನ್. ಐ ಥಿಂಕ್ ತುಂಬಾ ಜನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ ಅಥವಾ ಬೇಕಿತ್ತು ಅಂತ ಇದ್ರಿ ಅನ್ಸುತ್ತೆ. ವೆರಿ ಬ್ಯೂಟಿಫುಲ್. ನನಗೆ ಒಂದೇನಂತ ಅಂದ್ರೆ, ನೀವು ಅನ್ಕೊಂಡಿರ್ತೀರ ನಮ್ಮಿಬ್ರಿಗೂ ಕಾಮನ್ ಫ್ರೆಂಡ್ಸೇ ಇರಲ್ಲ, ನಮ್ಮಿಬ್ರಿಗೂ ಕಾಮನ್ ಕನೆಕ್ಷನ್ಸೇ ಇರಲ್ಲ, ಬಟ್ ಹೋಗ್ತಾ ಗೊತ್ತಾಗತ್ತೆ ಆಕ್ಚುಲಿ ಒನ್ ಆರ್ ದಿ ಅದರ್ ವೇ ನಾವು ಲಿಂಕ್ ಆಗ್ತಾ ಇದೀವಿ ಅಂತ ಅನ್ಸುತ್ತೆ. ಆ ತರ ಎನರ್ಜೀಸ್ ಕೂಡ ನೋಡ್ತಾ ಇದೀನಿ. ದಟ್ಸ್ ದ ಮೆಸೇಜ್. ಗ್ರೂಪ್ 3, ನೀವ್ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಏನನ್ಸ್ತು, ಈ ಒಂದು ರೀಡಿಂಗ್ ಇಷ್ಟ ಆಯ್ತಾ, ಅಂಡ್ ಯಾವ್ದಾದ್ರು ಮೆಸೇಜ್ ನ ಅಟ್ರಾಕ್ಟ್ ಮಾಡ್ಕೋಬೇಕು, ಕ್ಲೇಮ್ ಮಾಡ್ಕೋಬೇಕು ಅನ್ಸತ್ತೆ 1199 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ, ಸಾರಿ ಮಧ್ಯದಲ್ಲಿ ಕಟ್ ಆಯ್ತು, ಲಾಸ್ಟ್ ಮೂಮೆಂಟ್ ಅಲ್ಲಿ ಇದ್ದೆ ಅವಾಗಲೇ ಕಟ್ ಆಯ್ತು. ಓಕೆ, ಪರ್ಸನಲ್ ರೀಡಿಂಗ್ ಅಥವಾ ಟ್ಯಾರೋ ಕಾರ್ಡ್ ರೀಡಿಂಗ್, ಆಸ್ಟ್ರಾಲಜಿ ಕೋರ್ಸ್ ಏನಾದ್ರು ಮಾಡ್ಕೋಬೇಕು ಅಂದ್ರೆ ಸೇಮ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.